ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈಗ ಕುಮಾರಸ್ವಾಮಿ ಅವರು ಹೇಳಿದ್ದನ್ನು ನಾಳೆ 11 ಗಂಟೆಯ ನಂತರ ಹಾಸನಕ್ಕೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈಗ ಏನು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಲ್ಲ, ನಾವು ಆಸ್ಪತ್ರೆಯಿಂದ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಮನೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಆ್ಯಂಬುಲೆನ್ಸ್ನ ಮುಖೇನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಪಾರ್ಥಿವ ಶರೀರವನ್ನು. ಸೊ ಆ ನಿಟ್ಟಿನಲ್ಲಿ ಭಾವುಕರಾಗ್ಬಿಟ್ರು ಕುಮಾರಸ್ವಾಮಿಯವರು ಕೂಡ. ದೇವೇಗೌಡರನ್ನಂತೂ ನೋಡೋಕ್ಕೆ ಆಗ್ತಾ ಇಲ್ಲ ಪಾಪ, ಭಾಳ ನೋವಲ್ಲಿದ್ದಾರೆ ನೋಡಿ. ಎಲ್ಲ ಹೆಣ್ಣು ಮಕ್ಕಳು ಆ್ಯಂಬುಲೆನ್ಸ್ನಲ್ಲೇ ಹೋಗ್ತಾ ಇರೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಜೊತೆಗೆ ನಾಳೆ ಅಲ್ಲೇ ಪದ್ಮನಾಭನಗರದ ನಿವಾಸದಲ್ಲೇ ನಾವು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತೀವಿ. ಜನ ಜಾಸ್ತಿ ಬರುತ್ತಾರೆ. ಸೊ ಹಾಗಾಗಿ ಅಲ್ಲೇ ಪದ್ಮನಾಭನಗರದಲ್ಲೇ ಒಂದು ಮೈದಾನ ಕೂಡ ಇದೆ, ಅಲ್ಲೇ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲೂ ಕೂಡ ಕುಮಾರಸ್ವಾಮಿಯವರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟರು. ಸಹಜ ಜನ ಹೆಚ್ಚಾಗಿ ಬಂದೇ ಬರ್ತಾರೆ. ಸೊ ಇದೆಲ್ಲದರ ನಡುವೆ ದೇವೇಗೌಡರ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಹೇಗೆ ಯೋಚನೆ ಮಾಡ್ತಾ ಕೂತಿದ್ದಾರೆ ನೋಡಿ, ಹೇಗೆ ಚೆನ್ನಮ್ಮ ಅವರು ಇಲ್ಲದೆ, ಅವರು ಯಾವತ್ತೂ ಇದ್ದವರಲ್ಲ, ಇನ್ನು ಮುಂದೆ ಅವರು ಹೇಗಿರ್ತಾರೆ ಅನ್ನೋದೊಂದು ಪ್ರಶ್ನೆ ಅಂತೂ ಬಂದೇ ಬರುತ್ತೆ ಈ ಇಳಿ ವಯಸ್ಸಿನಲ್ಲಿ. ಅವರ ಅತ್ಯಾಪ್ತರೆಲ್ಲ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ದೇವೇಗೌಡರು ಇಷ್ಟು ದಿನ ಇದ್ದಿದ್ದಲ್ಲ, ಇನ್ನು ಮುಂದೆ ಇರೋದೇ ನಮಗೆಲ್ಲ ಯೋಚನೆ ಆಗೋಗ್ಬಿಟ್ಟಿದೆ. ಯಾವ ಕ್ಷಣದಲ್ಲಾದರೂ ಕೂಡ ಚೆನ್ನಮ್ಮ ಅವ್ರ ಜೊತೆಗೇ ಇರ್ತಾಯಿದ್ರು. ಈಗ ಇನ್ನು ಮುಂದೆ ಅವರು ಹೇಗಿರ್ತಾರೋ ಏನೋ ತಮ್ಮ ಪತ್ನಿ ಇಲ್ಲದೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ರು. ಸೊ ಇದೆಲ್ಲದರ ನಡುವೆ ನಿಮಗೆ ಆಸ್ಪತ್ರೆ ಒಳಗಿನ ದೃಶ್ಯವನ್ನು ನಾವು ತೋರಿಸ್ತಾ ಇದ್ದೀವಿ. ಈಗಾಗಲೇ ಪಾರ್ಥಿವ ಶರೀರವನ್ನು ಆ್ಯಂಬುಲೆನ್ಸ್ನ ಮುಖೇನ ಪದ್ಮನಾಭನಗರದ ಮನೆಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಅದಕ್ಕಿಂತ ಮುಂಚಿನ ದೃಶ್ಯ ಇದು. ಚೆನ್ನಮ್ಮ ದೇವೇಗೌಡ ಅವರಿಗೆ ಉಸಿರಾಟದ ಸಮಸ್ಯೆ ಇತ್ತು. ಹೀಗಾಗಿ ಹಿಂದೆ 6 ತಿಂಗಳಿಂದ ಕೂಡ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಸೊ ಅದರಿಂದ ಅವರಿಗೆ ಉಸಿರಾಟದ ಸಮಸ್ಯೆ ತೀವ್ರಗೊಂಡಿದ್ದರಿಂದ ನಾವು ಮಣಿಪಾಲ್ ಆಸ್ಪತ್ರೆಗೆ ಮೊನ್ನೆ ಅಡ್ಮಿಟ್ ಮಾಡಿದ್ವಿ. ಅಂದರೆ ಇವತ್ತು 4:50ಕ್ಕೆ ವಿಧಿವಶ ಆಗಿರೋದು ನಮಗೆಲ್ಲ ಬಹಳ ನೋವಿನ ಮತ್ತು ದುಃಖದ. ಇವತ್ತು ತುಂಬ ಕುಟುಂಬದಲ್ಲಿ ಬದುಕಿ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂತಕ್ಕಂಥದ್ದು. ಜೊತೆಯಲ್ಲಿ ಇವತ್ತು ಮುಖ್ಯವಾಗಿ ನಮ್ಮ ದೇವೇಗೌಡರಿಗೆ ಮತ್ತು ಕುಟುಂಬಕ್ಕೆ ಮತ್ತೆಲ್ಲ ನಂಬಿದಂಥ ಎಲ್ಲ ಜನತೆಗೂ ಕೂಡ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ನೀಡಲಿ ಅಂತ ಮೊದಲನೇದಾಗಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಅವರು 89 ವರ್ಷ ಮುತ್ತೈದೆಯಾಗಿ ಅವರು ಇವತ್ತು ಅಗಲಿದ್ದಾರೆ. ಖಂಡಿತ ಅವ್ರಿಗೆ ಯಾರ ಬಗ್ಗೆನೂ ಕೂಡ ಒಂದು ಕೆಟ್ಟ ಮಾತಾಡಿದವರಲ್ಲ. ಯಾವತ್ತೂ ಯಾರನ್ನೇ ಬಂದರೂ ಕೂಡ ಅವ್ರನ್ನ ಸಂತೈಸಿ ಅವ್ರಿಗೆ ಏನು ಬೇಕು ಕೇಳಿ ಅದನ್ನು ಹೋಗಲಾಡಿಸ್ತಕ್ಕಂಥ ಒಂದು ಶಕ್ತಿ ಅವ್ರಿಗಿತ್ತು. ನಾವೇ ಕೂಡ ಮನೆಗೆ ಹೋದರೆ ನಮ್ಮನ್ನೆಲ್ಲ ಬಬಿತಾ ಚೆನ್ನಾಗಿದೆ, ನನ್ನ ಮನೆಯವ್ರನ್ನಿಂದ ಹಿಡಿದು ಮಕ್ಕಳನ್ನ ಎಲ್ಲರನ್ನೂ ಕೂಡ ಕೇಳ್ತಾ ಇದ್ರು, ಬಬಿತಾ ಚೆನ್ನಾಗಿದ್ದಾರೆ, ಮಕ್ಕಳು ಹೇಗಿದ್ದಾರೆ, ಎಲ್ಲ ಇದೆಲ್ಲ ಹಿಡಿದಿರ್ತಾರೆ. ಅದರಿಂದ ಇದೆಲ್ಲ ಅವರಲ್ಲಿದ್ದಂಥ ಗುಣಗಳು ಇವತ್ತು ಇಷ್ಟು ಮನೆ ರಾಜಕೀಯವಾಗಾಗ್ಬೋದು, ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡಂಥ ಕುಟುಂಬ ಅದಾಗಿತ್ತು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇದೆ. ಆದ್ದರಿಂದ ಇವತ್ತು ದೇವೇಗೌಡರು ಇದೆಲ್ಲದನ್ನು ಕೂಡ ಅವರು ತುಂಬ ಎಂತೆಂಥೋ ವಿಷಯಗಳನ್ನ ಅವರು ಹೊಟ್ಟೆಗೆ ಹಾಕೊಂಡಿದ್ದಾರೆ. ಇದನ್ನು ಅವರು ಮರೀಲಿಕ್ಕೆ ಸಾಧ್ಯ ಆಗದಂಥ ವಿಚಾರ ಆದ್ರೂ ಕೂಡ ದಯಮಾಡಿ ಅವರು ಮುಖ್ಯ. ನಮಗೆಲ್ಲರಿಗೂ ಕೂಡ ಇವತ್ತು ದೇವೇಗೌಡರ ಆರೋಗ್ಯವಾಗಿ ಅವರು ಇದು ಚಿಂತೆಯಿಂದ ಹೊರಗೆ ಬರ್ತಕ್ಕಂಥದ್ದು ನಮಗೆ ಮುಖ್ಯ. ಅದಕ್ಕೆ ನಾವೆಲ್ಲರೂ ಕೂಡ ಅವ್ರಿಗೆ ಶಕ್ತಿ ಧೈರ್ಯ ತುಂಬುವಂಥ ಕೆಲಸ ನಾವೆಲ್ಲ ಸೇರಿ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅಂತ್ಯಕ್ರಿಯೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಹೇಗೆ, ಯಾವತ್ತು? ಈಗ ಸೀದಾ ಪದ್ಮನಾಭನಗರಕ್ಕೆ ಅವರು ವಾಸಿಸಿದಂಥ ಮನೆಯಲ್ಲಿ ಇವತ್ತು ದರ್ಶನಕ್ಕೆ ಇವತ್ತು ಅವಕಾಶ ಮಾಡಿಕೊಡುವಂಥ ಕೆಲಸ ಮಾಡ್ತಾರೆ. ಅವರು ದೈವ ಭಕ್ತರಾದ್ದರಿಂದ ಸೋಮವಾರ ಅವರು ಎಲ್ಲ ಕೇಳಿ ಸೋಮವಾರ ಮೋಸ್ಟ್ಲಿ ಅದನ್ನು ಅವರ ಜಮೀನಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಜೆಡಿಎಸ್ಗೆ ದೇವೇಗೌಡರ ಶಕ್ತಿ, ದೇವೇಗೌಡರಿಗೆ ಚೆನ್ನಮ್ಮ ಅವರ ಶಕ್ತಿ. ಸತ್ಯ ಅದು. ದೇವೇಗೌಡರಿಗೆ JDSಗೆ ದೇವೇಗೌಡರ ಶಕ್ತಿ, ದೇವೇಗೌಡರಿಗೆ
ಚೆನ್ನಮ್ಮಜ್ಜಿನೇ ಶಕ್ತಿ. ಅವರು ಮಾಡಿದಂಥ ಪೂಜೆ ಪುನಸ್ಕಾರಗಳು, ಅವ್ರು ನಡ್ಕೊಂಡಂಥ ರೀತಿ ಇವತ್ತು ದೇವೇಗೌಡರನ್ನ ಇಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗಿದೆ. ಅದು ಇಡೀ ನಾಡಿನ ಜನತೆಗೆ ಕೂಡ ಗೊತ್ತಿರ್ತಕ್ಕಂಥದ್ದು. ಆದರೆ ನಾವು ವಿಶೇಷವಾಗಿ ನೋಡಿದಂಥದ್ದು ಇವಾಗೆಲ್ಲೂ ಕೂಡ ಅದು ಪ್ರೀತಿ ವಿಶ್ವಾಸ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾವುದೇ ಕುಟುಂಬದಲ್ಲೂ ಕೂಡ ಅವರ ಒಂದು ಒತ್ತಡದ ಜೀವನದಲ್ಲಿ ಇದು ಎಷ್ಟೇ ಒತ್ತಡ ಇದ್ರೂ ಕೂಡ ಕೂತ್ಕೊಂಡು ಕುಟುಂಬಕ್ಕೆ ವೇಳೆಯನ್ನು ಕೊಡ್ತಾ ಇದ್ದದ್ದು ಅಂತಂದ್ರೆ ಅದು ದೇವೇಗೌಡರು. ಅವರು ಕೂತ್ಕೊಂಡು ಅವ್ರ ಜೊತೆ ಊಟ ಮಾಡೋ ಸಂದರ್ಭ ಆಗ್ಬೋದು, ಆ ಸಂದರ್ಭಗಳ ಜೊತೆ ಇರ್ತಂಥದ್ದು ನಾವು ನೋಡಿದ್ದೇವೆ. ಅದರಿಂದ ಅಂತ ಕುಟುಂಬ ಇವತ್ತು ಅವರಾಗ್ಲಿರ್ತಕ್ಕಂಥದ್ದು ನಮಗೆಲ್ಲ ದುಃಖ. ಇದಿಷ್ಟು ಸುರೇಶ್ ಬಾಬು ಅವರ ಹೇಳಿಕೆ. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ದುರ್ಗೇಶ್ ನಾಯಕ, ಕ್ಯಾರೆಕ್ಟರ್ಸ್, ಬೆಂಗಳೂರು.